ತುಂಬಾ ದಿನ ಆಯ್ತು ನನ್ನ ಚಾರ್ಲಿ ಜೊತೆ ರೈಡ್ ವಿಡಿಯೋ ಮಾಡಿ ಅಂತ ಪಾಸಿಟಿವ್ ಎನರ್ಜಿಯಿಂದ ರೈಡ್ ನ ಸ್ಟಾರ್ಟ್ ಮಾಡವ ಅಂತ ಅನ್ಕೊಂಡೆ. ಆದ್ರೆ ಈ ಮೂರು ಬಿಟ್ಟ ಓಲಾ ಎಲೆಕ್ಟ್ರಿಕಲ್ ಕಂಪನಿಯವರು ಮಾಡಿದ ನಂಬಿಕೆ ದ್ರೋಹದಿಂದ ಈ ರೈಡು ಪಾಸಿಟಿವ್ ಆಗುತ್ತೆ ಅನ್ನೋದಂತೂ ಖಂಡಿತ ಡೌಟ್ ನನಗೆ. ಆದ್ರೂ ನಿಮ್ ಸಪೋರ್ಟ್ ಮತ್ತೆ ನನ್ನ ಚಾರ್ಲಿ ಸಪೋರ್ಟ್ ಇರೋವರೆಗೂ ರೈಡ್ ಅಂತೂ ಸಕ್ಸಸ್ಫುಲ್ ಆಗಿ ಮುಗಿಸ್ತೀನಿ. ಅದ್ರ ಜೊತೆಗೆ ಈ ಓಲಾದವ್ರು ಏನ್ ಅಂತ ನಂಬಿಕೆ ದ್ರೋಹ ಮಾಡಿದ್ರು ಅಂತಾನು ಹೇಳ್ತೀನಿ. ಬನ್ನಿ ತಡ ಮಾಡದೆ ರೈಡ್ ನ ಸ್ಟಾರ್ಟ್ ಮಾಡೋಣ. ಈ ರೈಡ್ ಗೆ ಒಂದು ಹೆಸರಿಟ್ಟಿನಿ, ಆ ಹೆಸರು ಸೂಟ್ ಆಗುತ್ತಾ ಅಂತ ಮಿಸ್ ಮಾಡದೆ ನೀವೇ ಕಮೆಂಟ್ ಮಾಡಿ ತಿಳಿಸಬೇಕು. ಈ ರೈಡ್ ನ ಹೆಸರು ಮೂರು ಬಿಟ್ಟ ಓಲಾ ಎಲೆಕ್ಟ್ರಿಕಲ್ ಫ್ಯಾಕ್ಟರಿಗೆ ರೈಡ್ ಅಂತ. ಈ ಮೂರು ಬಿಟ್ಟವರು ಅನ್ನೋದಕ್ಕೆ ನಮ್ಮ ಆಡ್ ಭಾಷೆಯಲ್ಲಿ ಅರ್ಥ ಇದೆಯಲ್ಲ, ಖಂಡಿತ ಆ ಅರ್ಥ ಅಲ್ಲ, ಇದಕ್ಕೆ ಬೇರೆ ಅರ್ಥನೇ ಇಟ್ಟಿನಿ. ಸೊ ಅದನ್ನ ಮುಂದೆ ಹೋಗ್ತಾ ಹೇಳ್ತಾ ಇರ್ತೀನಿ. ಯಾವ ಗಾಡಿಯಲ್ಲಿ ಕೊಟ್ಟಿರೋ GPS ಮ್ಯಾಪ್ ನಾವು ಕೊಟ್ಟಿದೀವಿ ಅಂತ ಹೇಳ್ತಾರೆ, ಆದ್ರೆ 100 ಮೀಟರ್ಗೂ GPS ಸರ್ಚಿಂಗ್ ಅಂತ ಬರುತ್ತೆ. ಸದ್ಯಕ್ಕೆ ನಾನು ಬೆಂಗಳೂರಿನ ಒಂದು ಶೆಡ್ ಪಕ್ಕದಿಂದ ರೈಡ್ ನ ಸ್ಟಾರ್ಟ್ ಮಾಡಿದೀನಿ. ಸೊ ಸದ್ಯಕ್ಕೆ ಈ ರೈಡ್ ಬೆಂಗಳೂರಿನಿಂದ ಓಲಾ ಫ್ಯೂಚರ್ ಫ್ಯಾಕ್ಟರಿ ವರೆಗೂ ರೈಡ್ ಇರುತ್ತೆ. ಸದ್ಯಕ್ಕೆ ನಾನು ಒಬ್ಬನೇ ರೈಡ್ ಮಾಡ್ತಾ ಇಲ್ಲ. ಸೊ ಇದೊಂದು ಓಲಾ ಕಮ್ಯುನಿಟಿ ರೈಡ್ ಅಂತ ಕೋರ್ಮಂಗ್ಲದ ಓಲಾ ಶೆಡ್ ಇಂದ ಓಲಾ ಇವಿ ಸ್ಕೂಟರ್ ಕಮ್ಯುನಿಟಿ ಅವರೆಲ್ಲ ಸೇರಿ ಈ ರೈಡ್ ನ ಮಾಡ್ತಾ ಇದೀವಿ. ಓಲಾ ಶೆಡ್ ಗೆ ರೈಡ್ ಮಾಡ್ತಾ ನನ್ಗೇನು ಓಲಾ ಎಲೆಕ್ಟ್ರಿಕಲ್ ಕಂಪನಿಯಿಂದ ನಂಬಿಕೆ ದ್ರೋಹ ಆಯ್ತು ಅಂತ ನಿಮ್ಗೆ ಹೇಳ್ಬಿಡ್ತೀನಿ. ಈ ಕಾಲದಲ್ಲೂ ನೊಣದಲ್ಲಿ ಚರ್ಬಿ ತೆಗಿಯೋರು ಯಾರು ಇತ್ತು ಅಂದ್ರೆ ಓಲಾ ಎಲೆಕ್ಟ್ರಿಕಲ್ ಕಂಪನಿಯ ಮಾರ್ಕೆಟಿಂಗ್ ಟೀಮ್ ಅವರೇ. ಸಾವಿರಾರು ಕೋಟಿ ರೂಪಾಯಿ ಕಂಪನಿಲಿ ಇವ್ರು ಮಾಡೋ ಮಾರ್ಕೆಟಿಂಗ್ ಎಲ್ಲ ಬರೀ ಚೀಪ್ ಗಿಮಿಕ್ ಗುರು. ನನ್ಗೇನ್ ದ್ರೋಹ ಆಯ್ತು ಅಂತ ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ನಿಮ್ಗೆ ಗೊತ್ತಿರಂಗೆ ಇದೇ ವರ್ಷ ಜನವರಿ ಮಂತ್ ಅಲ್ಲಿ ನಾನು ಮೈಸೂರಿಂದ ಅಯೋಧ್ಯೆಗೆ ನನ್ನ ಚಾರ್ಲಿಲಿ ರೈಡ್ ಮಾಡಿದ್ದೆ, ಅಂದ್ರೆ ಓಲಾ ಎಲೆಕ್ಟ್ರಿಕಲ್ ಸ್ಕೂಟರ್ ಅಲ್ಲಿ ರೈಡ್ ಮಾಡಿದ್ದೆ. ಆ ವಿಡಿಯೋನೆಲ್ಲ ನೀವು ತುಂಬಾ ಜನ ನೋಡಿದ್ರ. ಆ ರೈಡ್ ಎಲ್ಲ ಮುಗಿಸ್ಕೊಂಡ್ ಬಂದ್ಮೇಲೆ ಫೆಬ್ರವರಿ ಅಥವಾ ಮಾರ್ಚ್ ಅಲ್ಲಿ ಓಲಾ ಎಲೆಕ್ಟ್ರಿಕಲ್ ಕಂಪನಿಯಿಂದ ನನ್ಗೊಂದು ಕಾಲ್ ಬರುತ್ತೆ ಮಾರ್ಕೆಟಿಂಗ್ ಟೀಮ್ ಇಂದ. ನೀವು ಮಾಡಿರೋ ಅಯೋಧ್ಯೆ ರೈಡ್ ಮತ್ತೆ ಬೇರೆ ರೈಡ್ ನ ಎಕ್ಸ್ಪೀರಿಯನ್ಸ್ ನ ನಮ್ಮ ಇವಿ ಕಮ್ಯುನಿಟಿಗೆ ಒಂದು ಸ್ಟೋರಿ ಮಾಡಿ ಕಮ್ಯುನಿಟಿ ಸ್ಟೋರಿ ಅಂತ ಹಾಕ್ತಿವಿ ನಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಶೂಟ್ ಮಾಡಿ ಅಂತ ಹೇಳಿದ್ರು. ನಾನು ಓಕೆ, ಆದ್ರೆ ನಾನು ಕೆಲವೊಂದೆಲ್ಲ ಷರತ್ತುಗಳಿದೆ ಅಂತ ಹೇಳಿದ್ದೆ. ಸೊ ನನ್ನ ಕಂಡೀಷನ್ ಏನು ಅಂತ ನಾವು ಮತ್ತೆ ಓಲಾ ಟೀಮ್ ಅವರೆಲ್ಲ ಡಿಸ್ಕಷನ್ ಮಾಡಿದ್ವಿ. ನನ್ನ ಕಂಡೀಷನ್ ಗಳೆಲ್ಲ ಹೀಗಿತ್ತು, ನಾನು ವಿಡಿಯೋದಲ್ಲಿ ಕನ್ನಡದಲ್ಲಿ ಮಾತ್ರ ಮಾತಾಡ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ಓಕೆ ಅಂತಂದಿದ್ರು. ಮತ್ತೆ ಇನ್ನೊಂದು ಮುಖ್ಯವಾದ ಕಂಡೀಷನ್ ಏನು ಅಂತಂದ್ರೆ, ನಾನು ನಿಮ್ಮ ಓಲಾ ಎಲೆಕ್ಟ್ರಿಕಲ್ ಗಾಡಿನ ಪರ್ಚೇಸ್ ಮಾಡಿ ಚೆನ್ನಾಗಿದೆ ಈ ರೀತಿ ಎಲ್ಲ ಹೇಳಲ್ಲ ವಿಡಿಯೋದಲ್ಲಿ ಅಂತ ಹೇಳಿದ್ದೆ. ಅವರು ಇಲ್ಲ ಸರ್, ಇದು ಕಮ್ಯುನಿಟಿ ಸ್ಟೋರಿ, ಒಂದು ಇವಿ ಕಮ್ಯುನಿಟಿಗೆ ಇನ್ಸ್ಪೈರ್ ಮಾಡೋ ರೀತಿ ಸ್ಟೋರಿ ಇರುತ್ತೆ, ಯಾವುದೇ ಕಾರಣಕ್ಕೂ ಇದು ಪ್ರಮೋಷನ್ ಅಲ್ಲ ಅಂತ ಹೇಳಿದ್ರು. ಇದೇ ವರ್ಷ ಮಾರ್ಚ್ ಮಂತ್ ಅಲ್ಲಿ ಓಲಾ ಕಂಪನಿಯವರು ಒಂದು ಬೆಟರ್ ಇಂಡಿಯಾನ ಮೀಡಿಯಾ ಕಂಪನಿನ ಕಳಿಸ್ಬಿಟ್ಟು 100 ಸೆಕೆಂಡ್ ವಿಡಿಯೋನ 3 ದಿನ ಶೂಟ್ ಮಾಡ್ಕೊಂಡು ಹೋದ್ರು. ಆ ವಿಡಿಯೋನ ಓಲಾದವರು ಎಲ್ಲಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳಲ್ಲೂ ಅಪ್ಲೋಡ್ ಮಾಡ್ಕೊಂಡಿದ್ರು. ಸೊ ಈ ವಿಡಿಯೋ ಮಾಡಿರೋ ವಿಷಯನ ನಾನು ನಿಮ್ ಜೊತೆ ಎಲ್ಲ ಹಂಚ್ಕೊಂಡಿದ್ದೆ. ನನಗೂ ಖುಷಿ ಆಯ್ತು ಅಂತ, ಒಂದು ಇವಿ ಕಮ್ಯುನಿಟಿಗೆ ಇನ್ಸ್ಪೈರ್ ಆಗೋ ರೀತಿ ಒಂದು ವಿಡಿಯೋ ಇದೆ ಅಂತ. ಈ ವಿಡಿಯೋ ಮಾಡಕ್ಕೋಸ್ಕರ ನನ್ನ 3 ದಿನ ಟೈಮ್ ಕೊಟ್ಟೆ. ವಿಡಿಯೋ ಶೂಟ್ ಮಾಡಕ್ಕೋಸ್ಕರ ನನ್ನ ಮನೆನೂ ಯೂಸ್ ಮಾಡ್ಕೊಂಡ್ರು, ಜೊತೆಗೆ ನನ್ನ ವರ್ಕ್ ಸ್ಪೇಸ್ ಯೂಸ್ ಮಾಡ್ಕೊಂಡ್ರು 3 ದಿನ. ಓಕೆ, ಇಷ್ಟೆಲ್ಲ ಎಫರ್ಟ್ ಆಗ್ತಾ ಇರೋದು ಒಂದು ಇವಿ ಕಮ್ಯುನಿಟಿಗೆ ಇನ್ಸ್ಪೈರ್ ಮಾಡಕ್ಕೆ ಅಂತ ಅನ್ಕೊಂಡು ಖುಷಿಯಾಗಿ ವಿಡಿಯೋ ಮಾಡಿದ್ವಿ. ಅವಾಗ ಓಲಾ ಕಂಪನಿಯ ಎಲ್ಲಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲೂ ಕಮ್ಯುನಿಟಿ ಸ್ಟೋರಿ ಅಂತಾನೆ ಆ ವಿಡಿಯೋ ಲೈವ್ ಆಯ್ತು. ಅದ್ರಲ್ಲಿ ಯಾವ್ದು ಪ್ರಮೋಷನ್ ರೀತಿ ಅಂತೂ ಇರ್ಲಿಲ್ಲ, ನಾನು ಆ ರೀತಿ ಮಾತಾಡಿರ್ಲಿಲ್ಲ, ಅವರು ಆ ರೀತಿ ಯಾವ್ದು ಎಡಿಟಿಂಗ್ ಮಾಡಿರ್ಲಿಲ್ಲ. ಏಪ್ರಿಲ್ ಮಂತ್ ಅಲ್ಲಿ ಆ ವಿಡಿಯೋ ಬಂತು, ಅದು ನೋಡ್ಬಿಟ್ಟು ಸುಮ್ಮನಾಗಿದ್ವಿ. ಮತ್ತೆ ಇನ್ನೊಂದು ವಿಷಯ ಕ್ಲಿಯರ್ ಮಾಡ್ಬಿಡ್ತೀನಿ, ಆ ಕಮ್ಯುನಿಟಿ ಸ್ಟೋರಿ ವಿಡಿಯೋ ಶೂಟ್ ಮಾಡಕ್ಕೆ ನಾನು ಒಂದು ಬಿಡುಗಾಸನ್ನು ಅವ್ರ ಹತ್ರ ತಗೊಂಡಿಲ್ಲ. ಜೊತೆಗೆ ಈ ಓಲಾ ಎಲೆಕ್ಟ್ರಿಕಲ್ ಕಂಪನಿಗೆ ಈ ವಿಡಿಯೋನ ನಾನು ಏನಕ್ಕೆ ಮಾಡ್ಕೊಟ್ಟೆ ಅಂದ್ರೆ, ನನ್ನ ಅಯೋಧ್ಯೆ ರೈಡ್ ಅಲ್ಲಿ ನನ್ಗೇನಾದ್ರೂ ಎಮರ್ಜೆನ್ಸಿ ಸರ್ವಿಸ್ ಸಪೋರ್ಟ್ ಬೇಕು, ಚಾರ್ಜಿಂಗ್ ಸಪೋರ್ಟ್ ಬೇಕು ಅಂದ್ರೆ ಇಮಿಡಿಯೇಟ್ ಅರೇಂಜ್ ಮಾಡ್ಕೊಡಿ ಅಂತ ಕೇಳಿದ್ದೆ. ಅದಕ್ಕೋಸ್ಕರನೇ ಒಂದು ಟೀಮ್ ನ ರೆಡಿ ಮಾಡ್ಕೊಟ್ಟಿದ್ರು ನನಗೆ. ಶ್ರೀರಾಮನ ಕೃಪೆಯಿಂದ ನನ್ನ ಅಯೋಧ್ಯೆ ರೈಡ್ ಅಲ್ಲಿ ನನ್ನ ಗಾಡಿ ಒಂದ್ಸಲಿನೂ ಬ್ರೇಕ್ ಡೌನ್ ಆಗಿಲ್ಲ, ಇವನ್ ಪಂಚರ್ ಸುತ್ತ ಆಗಿರ್ಲಿಲ್ಲ. ಆದ್ರೂ ಅಷ್ಟು ದೊಡ್ಡ ರೈಡ್ ಗೆ ಒಂದು ಮಾರಲ್ ಸಪೋರ್ಟ್ ಕೊಟ್ಟಲ್ಲ ಅಂತ ಈ ವಿಡಿಯೋನ ಮಾಡ್ಕೊಟ್ಟಿದ್ದೆ ಅವ್ರಿಗೆ. ಆಯ್ತು ಗುರು, ಏಪ್ರಿಲ್ ಅಲ್ಲಿ ಆಗಿರೋ ಕಥೆಗಳನ್ನೆಲ್ಲ ಇವಾಗ ಯಾಕೆ ಹೇಳ್ತಾ ಇದೆಯಾ ಅಂತಂದ್ರೆ, ಏಪ್ರಿಲ್ ಮಂತ್ ಅಲ್ಲಿ ವಿಡಿಯೋ ಲೈವ್ ಆಯ್ತು. ಈ ಮೂರು ಬಿಟ್ಟ ಓಲಾ ಎಲೆಕ್ಟ್ರಿಕಲ್ ಕಂಪನಿಯವರು ಅಷ್ಟಕ್ಕೆ ಸುಮ್ಮನಿದ್ರೆ ಆಗ್ತಿತ್ತು. ಈ ನೊಣದಲ್ಲಿ ಚರ್ಬಿ ತೆಗೆಯೋ ಓಲಾ ಎಲೆಕ್ಟ್ರಿಕಲ್ ಮಾರ್ಕೆಟಿಂಗ್ ಟೀಮ್ ಅವರು ಅವಾಗ ಶೂಟ್ ಮಾಡಿರೋ ಕಮ್ಯುನಿಟಿ ಸ್ಟೋರಿ ವಿಡಿಯೋನ ತಗೊಂಡು ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಎಡಿಟ್ ಮಾಡ್ಕೊಂಡು ವಿಡಿಯೋನ ಇವಾಗ ಎಲ್ಲಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲೂ ನನ್ನ ವಿಡಿಯೋ ಯೂಸ್ ಮಾಡ್ಕೊಂಡು ಓಲಾ ಎಲೆಕ್ಟ್ರಿಕಲ್ ಗಾಡಿದು ಆಡ್ ರನ್ ಮಾಡ್ತಾ ಇದಾರೆ. ಕಮ್ಯುನಿಟಿ ಸ್ಟೋರಿ ಅಂತ ವಿಡಿಯೋನ ಶೂಟ್ ಮಾಡ್ಕೊಂಡು ಆ ವಿಡಿಯೋ ರೈಟ್ ನ ಸಂಪೂರ್ಣವಾಗಿ ಅವರೇ ಇಟ್ಕೊಂಡು ಕಮರ್ಷಿಯಲ್ ಆಗಿ ಮತ್ತೆ ಆಡ್ ಗೆ ಯೂಸ್ ಮಾಡಲ್ಲ, ಇದು ಕಮ್ಯುನಿಟಿ ಸ್ಟೋರಿ ಅಂತ ಹೇಳ್ಬಿಟ್ಟು ಇವಾಗ ಅವರೆಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲೂ ಆಡ್ ರನ್ ಮಾಡ್ತಾ ಇದಾರೆ. ಈ ಆಡ್ ನ ನೋಡ್ಬಿಟ್ಟು ತುಂಬಾ ಜನ ನನ್ನನ್ನ ಟ್ಯಾಗ್ ಮಾಡ್ಬಿಟ್ಟು ಕಾಮೆಂಟ್ ಮಾಡಿ ಇಷ್ಟ ದಿನ ವಿಡಿಯೋಗಳಲ್ಲಿ ಓಲಾ ಎಲೆಕ್ಟ್ರಿಕಲ್ ಗಾಡಿಗಳ ಪ್ರಾಬ್ಲಮ್ ಗಳನ್ನ ಹೈಲೈಟ್ ಮಾಡಿ ಜನಗಳಿಗೆ ಹೇಳ್ತಿದ್ದವನು ಇವಾಗ ಓಲಾ ಎಲೆಕ್ಟ್ರಿಕಲ್ ಅವ್ರ ಹತ್ರನೇ ಕಾಸು ತಗೊಂಡ್ಬಿಟ್ಟು ಸ್ಕೂಟರ್ ನ ಪರ್ಚೇಸ್ ಮಾಡಿ ಅಂತ ಪ್ರಮೋಷನ್ ಮಾಡ್ತಾವನೆ ಅಂತ ತುಂಬಾ ಜನ ಕಾಮೆಂಟ್ ಆಗ್ತಾ ಇದ್ರ. ಈ ತರ ಕಾಮೆಂಟ್ ಹಾಕೋರ್ಗೆ ಮತ್ತೆ ಇಷ್ಟ ದಿನ ನನ್ನನ್ನ ಸಪೋರ್ಟ್ ಮಾಡಿದವ್ರಿಗೆ ನಾನು ಕ್ಲಾರಿಟಿ ಕೊಡ್ಲಿಲ್ಲ ಅಂತಂದ್ರೆ ನಾನೇ ಕಳ್ಳ ಆಗ್ಬಿಡ್ತೀನಿ, ಪ್ರಮೋಷನ್ ಮಾಡೋನ್ ಆಗ್ಬಿಡ್ತೀನಿ. ನಿಮ್ಗೆಲ್ಲರಿಗೂ ಕ್ಲಾರಿಟಿಯಾಗಿ ಸತ್ಯ ಏನು ಅಂತ ಹೇಳ್ಬೇಕು ಅಂತ ಇಷ್ಟೊತ್ತು ನಾನು ಎಲ್ಲಾನು ಎಕ್ಸ್ಪ್ಲೈನ್ ಮಾಡ್ಕೊಂಡ್ ಬಂದೆ. ಸೊ ಏನೇನೆಲ್ಲ ಆಯ್ತು ಅಂತ ಏಪ್ರಿಲ್ ಮಂತ್ ಅಲ್ಲಿ ಮಾಡಿದ ಕಮ್ಯುನಿಟಿ ಸ್ಟೋರಿ ವಿಡಿಯೋನ ತಗೊಂಡು ಅವ್ರಿಗೆ ಇಷ್ಟ ಬಂದಂಗೆ ಎಡಿಟ್ ಮಾಡ್ಬಿಟ್ಟು ಇವಾಗ ಅದನ್ನ ಮೂರು ಬಿಟ್ಟ ಓಲಾ ಎಲೆಕ್ಟ್ರಿಕಲ್ ಕಂಪನಿಯವರು ಆಡ್ ಗೆ ಪ್ರಮೋಷನ್ ಗೋಸ್ಕರ ಯೂಸ್ ಮಾಡ್ತಾ ಇದಾರೆ. ನನಗೆ ಈ ಓಲಾ ಎಲೆಕ್ಟ್ರಿಕಲ್ ಕಂಪನಿಯವರು ಏನ್ ಮೋಸ ಮಾಡಿದ್ರು ಅಂತ ನಿಮ್ಗೆ ಹೇಳಿ ಕ್ಲಾರಿಟಿಯಾಗಿ. ನೀವು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಓಲಾ ಎಲೆಕ್ಟ್ರಿಕಲ್ ಅವ್ರದ್ದು ಪ್ರಮೋಷನ್ ವಿಡಿಯೋ ಏನಾರ ನೋಡ್ತು ಅಂದ್ರೆ ನನ್ನ ಫೇಸ್ ಅಲ್ಲಿ ಇರೋದನ್ನ ದಯವಿಟ್ಟು ಆಡ್ ನೋಡಿ ಖಂಡಿತ ಗಾಡಿನ ಪರ್ಚೇಸ್ ಮಾಡಕ್ ಹೋಗ್ಬೇಡಿ. ಆ ವಿಡಿಯೋನ ಸಂಪೂರ್ಣವಾಗಿ ಮ್ಯಾನಿಪುಲೇಟ್ ಮಾಡಿದ್ದಾರೆ, ನನ್ಗೂ ನಂಬಿಕೆ ದ್ರೋಹ ಮಾಡಿ. ನಿಮ್ಮ ಸ್ವ ಇಚ್ಛೆಯಿಂದ ಬೇಕಾದ್ರೆ ನೀವು ಗಾಡಿನ ಪರ್ಚೇಸ್ ಮಾಡಿ, ದಯವಿಟ್ಟು ನನ್ನ ಆಡ್ ನೋಡ್ಬಿಟ್ಟು ಮಾತ್ರ ಯಾವುದೇ ಕಾರಣಕ್ಕೂ ಗಾಡಿನ ಪರ್ಚೇಸ್ ಮಾಡಕ್ ಹೋಗ್ಬೇಡಿ. ಈ ತರ ಕಮ್ಯುನಿಟಿ ಸ್ಟೋರಿ ಅಂತ ವಿಡಿಯೋ ಮಾಡ್ಕೊಂಡು ಏನಕ್ಕೆ ರೀತಿ ಆಡ್ ರನ್ ಮಾಡ್ತಾ ಇದ್ರ ಅಂತ ಓಲಾ ಎಲೆಕ್ಟ್ರಿಕಲ್ ಟೀಮ್ ಅಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡಿದವ್ರನ್ನೇ ಒಬ್ಬರನ್ನ ಕೇಳಿದ್ರೆ ಅವ್ರ ಕಡೆಯಿಂದ ಏನು ರಿಪ್ಲೈ ಇಲ್ಲ. ಕಾಲ್ ಮಾಡ್ತೀನಿ ಅಂತ 5 ದಿನ ಆಯ್ತು, ಇದುವರೆಗೂ ಏನು ಕಾಲು ಮಾಡಲಿಲ್ಲ, ಮೆಸೇಜ್ಗೂ ರಿಪ್ಲೈ ಇಲ್ಲ. ಇದುವರೆಗೂ ನನ್ನ ಚಾರ್ಲಿ ಅಂದ್ರೆ ನಾನು ಓಲಾ S1 ಸ್ಕೂಟರ್ ಅಲ್ಲಿ ಹಲವಾರು ರೈಡ್ ಮಾಡಿದೀನಿ, ಸುಮಾರು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೀನಿ ನನ್ನ ಚಾನಲ್ ಅಲ್ಲಿ. ಆದ್ರೆ ಒಂದು ಸಿಂಗಲ್ ವಿಡಿಯೋದಲ್ಲೂ ಈ ಕಂಪನಿ ಗಾಡಿನ ಪರ್ಚೇಸ್ ಮಾಡಿ ಅಂತ ನಾನು ಒಂದು ಸಿಂಗಲ್ ವಿಡಿಯೋದಲ್ಲೂ ಹೇಳಿಲ್ಲ. ನನ್ನ ಡೇ ಟು ಡೇ ರೈಡು ಮತ್ತೆ ಹೊರಗಡೆ ಎಲ್ಲ ರೈಡ್ ಎಲ್ಲ ಹೋದಾಗ ಸೊ ನಾನು ಏನೇನೆಲ್ಲ ಎಕ್ಸ್ಪೀರಿಯನ್ಸ್ ಅನ್ಬೋಸಿನಿ, ಏನೇನೆಲ್ಲ ಪ್ರಾಬ್ಲಮ್ ಅನ್ಬೋಸಿನಿ ಗಾಡಿಲಿ, ಅದನ್ನ ಯಾವುದೇ ಫಿಲ್ಟರ್ ಇಲ್ಲದೆ ತೋರಿಸಿನಿ.
ಅದನ್ನ ತುಂಬಾ ಜನ ನೋಡಿದ್ರ ವಿಡಿಯೋನ. ಇನ್ ಮುಂದೇನು ನನ್ನ ಚಾರ್ಲಿಲಿ ಅಂದ್ರೆ ಓಲಾ ಎಲೆಕ್ಟ್ರಿಕಲ್ ಗಾಡಿಲಿ ನನ್ಗೆ ಏನ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅದನ್ನ ಯಾವ್ದೇ ಫಿಲ್ಟರ್ ಇಲ್ಲದೆ ನಿಮ್ಗೆ ತೋರಿಸ್ತೀನಿ. ಅದ್ ಬಿಟ್ಬಿಟ್ಟು ಗಾಡಿನ ತಗೊಳ್ಳಿ ಪರ್ಚೇಸ್ ಮಾಡಿ ಅಂತೆಲ್ಲ ಖಂಡಿತ ಹೇಳಲ್ಲ. ಗಾಡಿ ಪರ್ಚೇಸ್ ಮಾಡೋದು ಬಿಡೋದು ನಿಮ್ಮ ವಿವೇಚನೆಗೆ, ನಿಮ್ಮ ಅವಶ್ಯಕತೆಗೆ ಬಿಟ್ಟಿದ್ದಷ್ಟೇ. ಈ 3 ಬಿಟ್ಟ ಎಲೆಕ್ಟ್ರಿಕಲ್ ಕಂಪನಿಯಿಂದ ನನ್ಗಾಗಿದ್ದ ನಂಬಿಕೆ ದ್ರೋಹನ ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದೀನಿ. ಇಷ್ಟೆಲ್ಲ ಅಗ್ರೆಷನ್ ಆಗಿ ನಾನು ಮಾತಾಡ್ತಾ ಇರೋದು ಆ ನೋಣದಲ್ಲಿ ಚರ್ಬಿ ತೆಗೆ ಓಲಾ ಎಲೆಕ್ಟ್ರಿಕಲ್ ಮಾರ್ಕೆಟಿಂಗ್ ಟೀಮ್ಗೆ ತಲುಪಲಿ ಅಂತ. ಸೊ ತಲುಪದ್ಮೇಲೆ ಆದ್ರೂ ನಾನು ವಿಡಿಯೋನ ಡಿಲೀಟ್ ಮಾಡ್ಲಿ ಪ್ರಮೋಷನ್ ವಿಡಿಯೋನ ಅಂತ. ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಐತೆ, ಎಂತ ಸೆಲೆಬ್ರಿಟಿನ ಬೇಕಾದ್ರೆ ಹಾಕೊಂಡು ಅವ್ರು ವಿಡಿಯೋ ಮಾಡ್ಕೊಂಡು ಪ್ರಮೋಷನ್ ಮಾಡ್ಕೊಂಡು ಸಾಯ್ಲೆ. ಸೊ ನನ್ನ ವಿಡಿಯೋ ಯೂಸ್ ಮಾಡ್ಕೊಂಡು ಸೊ ನನ್ನ ಕಮ್ಯುನಿಟಿ ನಾನೇನು ಬಿಲ್ಡ್ ಮಾಡಿದೀನಿ ಕಮ್ಯುನಿಟಿ, ಸೊ ಅವ್ರಿಗೆಲ್ಲ ರಾಂಗ್ ಇನ್ಫಾರ್ಮೇಶನ್ ತಲುಪ್ಸಕ್ಕಂತೂ ನಾನಂತೂ ಬಿಡಲ್ಲ ಗುರು. ಸೊ ನೀವೆಲ್ಲ ಕಾಮೆಂಟ್ ಮಾಡಿ ತಿಳಿಸ್ಬೋದು, ನೀವು ಕೇಸ್ ಹಾಕ್ಬೋದಲ್ಲ ಗುರು ಅವ್ರ ಮೇಲೆ ಅಂತ. ಸೊ ಆ ಕಮ್ಯುನಿಟಿ ಸ್ಟೋರಿ ಅಂತ ವಿಡಿಯೋ ಏನು ಮಾಡಿದಾರೆ ಅವರು, ಸೊ ಆ ವಿಡಿಯೋದು ಸಂಪೂರ್ಣ ರೈಟ್ಸ್ನ ಅವ್ರು ತಗೊಂಡಿದ್ದಾರೆ, ಎಲ್ಲ ಸಿಗ್ನೇಚರ್ ಎಲ್ಲ ತಗೊಂಡು. ನಾನು ಒಂದು ಒಳ್ಳೆ ವಿಷಯಕ್ಕೋಸ್ಕರ ಯೂಸ್ ಮಾಡ್ತಾರಲ್ಲ ಅಂತ ಎಲ್ಲದಕ್ಕೂ ಸಿಗ್ನೇಚರ್ ಹಾಕಿ ಕೊಟ್ಟೆ. ಇವಾಗ ಅದನ್ನ ಕಮರ್ಷಿಯಲ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಓಲಾ ಶೆಡ್ ಹತ್ರನೇ ಹೋಗಿದೆಯಲ್ಲ ಗುರು, ಕೇಳ್ಬೋದಲ್ವಾ ನಿನ್ಗೆ ಆಗಿರೋ ಅನ್ಯಾಯನ ಅಂತ ಕೇಳಿದ್ರೆ. ಸೊ ಈ ವಿಡಿಯೋನ ನಾನು ಏನು ಮಾಡ್ಕೊಂಡ್ ಬಂದೆ ಅದೆಲ್ಲ ತುಂಬಾ ಪಾಸಿಟಿವ್ ಆಗಿ ರೈಟ್ ವಿಷಯಗಳನ್ನ ಮಾತಾಡ್ಕೊಂಡೇ ಬಂದಿದ್ದು. ಸೊ ಈ ವಿಷಯ ಎಲ್ಲ ಗೊತ್ತಾದ್ಮೇಲೆ ಎಡಿಟಿಂಗ್ ವರ್ಷನ್ ಅಲ್ಲಿ ಸೊ ನನ್ನ ಸಂಪೂರ್ಣ ವಾಯ್ಸ್ ಓವರ್ನ ಚೇಂಜ್ ಮಾಡಿ ಸೊ ನನಗೆ ಏನೇನೆಲ್ಲ ಸಮಸ್ಯೆ ಆಯಿತು ಅನ್ನೋದನ್ನ ನಿಮ್ಗೆ ಹೇಳಿನಿ. ಸೊ ದಯವಿಟ್ಟು ಆಡ್ನೇನ ನೋಡ್ಬಿಟ್ಟು ಗಾಡಿನ ಮಾತ್ರ ಪರ್ಚೇಸ್ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡಿ, ಪ್ರಾಬ್ಲಮ್ ಅಂದ್ರೆ ನೀವೇ ಅನುಭವಿಸ್ಕೊಳ್ಳಿ. ಸೊ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ 3 ಬಿಟ್ಟ ಓಲಾ ಎಲೆಕ್ಟ್ರಿಕಲ್ ಕಂಪನಿ ಅಂತ. ಸೊ 3 ಬಿಟ್ಟ ಅನ್ನೋದು ನಮ್ಮ ಆಡು ಭಾಷೆಯಲ್ಲಿ ಹೇಳ್ತೀವಲ್ಲ ಆ ಅರ್ಥ ಅಲ್ಲ. ಸೊ ನಾನೇ ಒಂದು ಅರ್ಥ ಕೊಟ್ಟಿದ್ದೆ ಅಂತ ಹೇಳಿದ್ದೆ. ನಾನು ಕೊಟ್ಟಿದ್ 3 ಬಿಟ್ಟಕ್ಕೆ ಅರ್ಥ, ಮೊದಲನೇದು ಬಿಲ್ಡ್ ಕ್ವಾಲಿಟಿ ಬಿಟ್ಟವ್ರೆ ಅಂತ, ಎರಡನೇದು ಕಸ್ಟಮರ್ ಸಪೋರ್ಟ್ ಬಿಟ್ಟವ್ರೆ ಅಂತ, ಮೂರನೇದು ಸರ್ವಿಸ್ ಅಂತೂ ಸಾಯಿಸೇ ಬಿಟ್ಟವ್ರೆ ಅಂತ. ಸೊ ನನ್ನ 3 ಬಿಟ್ಟವರು ಅನ್ನೋ ಪದ ಬಳಕೆಗೆ ಅರ್ಥ ಇದಾಗಿತ್ತು. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ನನ್ನ ವಿಡಿಯೋನ ಯೂಸ್ ಮಾಡ್ಕೊಂಡು ಓಲಾದವರು ನನಗೂ ಮೋಸ ಮಾಡ್ಬಿಟ್ಟು ಹೆಂಗ್ ಆಡ್ ರನ್ ಮಾಡ್ತಾ ಇದ್ದಾರೆ ಅಂತ ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡಿ ತಿಳಿಸ್ಬಿಟ್ಟಿದ್ದೀನಿ. ಈ ಓಲಾ ಎಲೆಕ್ಟ್ರಿಕಲ್ ಕಂಪನಿಯವರು ನನ್ಗೆ ಮಾಡಿದ ನಂಬಿಕೆ ದ್ರೋಹ ಸರಿನಾ ತಪ್ಪಾ ಅಂತ ನೀವೇ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೇಕು. ನಾನು ಒಬ್ಬನಿಗೆ ಮೋಸ ಮಾಡಿದ್ದಾರೆ ಅಂತ ನಾನು ಅನ್ಕೊಂಡೆ, ಆದ್ರೆ ಇದೇ ರೀತಿ ಬೇರೆ ಕಸ್ಟಮರ್ ಹತ್ರ ಕಮ್ಯುನಿಟಿ ಸ್ಟೋರಿ ಅಂತ ವಿಡಿಯೋ ಮಾಡ್ಕೊಂಡು ಆ ವಿಡಿಯೋನು ಇಟ್ಕೊಂಡು ಇವಾಗ ಆಡ್ ರನ್ ಮಾಡ್ತಾ ಇದ್ದಾರೆ. ಸಾವಿರಾರು ಕೋಟಿ ರೂಪಾಯಿ ಕಂಪನಿ ನಡೆಸ್ತಾ ಇದ್ದಾರೆ. ಈ ತರ ಚೀಪ್ ಗಿಮಿಕ್ಕು ಮಾರ್ಕೆಟಿಂಗ್ ವರ್ಕೌಟ್ ಆಗಲ್ಲ. ಅದ್ ಯಾವನ್ ಮಾಡೋನೆ ಅವ್ನ ಆಚೆ ಕಳಿಸಿ ಮೊದಲು, ಅವನಿಂದಾನೇ ನಿಮ್ ಕಂಪನಿ ಹೆಸರಂತೂ ಹಾಳಾಗುತ್ತೆ. ಸೊ ನನಗಾಗಿ ದ್ರೋಹನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ರೈಡ್ ಇರುತ್ತೆ, ಆ ರೈಡ್ ಅಲ್ಲೂ ಅಷ್ಟೇ 3 ಬಿಟ್ಟ ಓಲಾ ಕಂಪನಿ ಅನ್ನೋ ಟ್ಯಾಗ್ ಅಂತ ಚೇಂಜ್ ಆಗಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಮುಗ್ಧ ಓಲಾ ಇವಿ ಕಮ್ಯುನಿಟಿ ಜೊತೆಗೆ ರೈಡ್ ಮಾಡೋಣ. ನಮಸ್ಕಾರ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.